ಓಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತೀವ ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇದು 1198ನೆಯ ಭಾಗ. ಅನುಶಾಸನ ಪರ್ವದ 131ನೆಯ ಭಾಗ ಇದು. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 84ನೇ ಅಧ್ಯಾಯದ 178 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 151ನೇ ಅಧ್ಯಾಯ ನಾವಿವತ್ತು ನೋಡಬೇಕಾಗ್ತದೆ. ವೈಷ್ಣವ ಪಾಠದಲ್ಲಿ 146ನೇದ್ದು. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಅಧ್ಯಾಯಗಳು ಕಂಡು ಬರೋದಿಲ್ಲ. ಒಬ್ಬ ಶೂದ್ರನಾದವನು ಹೇಗೆ ಯತಿಗಳ ಸೇವಾ, ಜ್ಞಾನಿಗಳ ಸೇವಾ ಇತ್ಯಾದಿಗಳನ್ನು ಮಾಡಿ ಶ್ರೇಷ್ಠವಾದಂತಹ ಗತಿಯನ್ನ ಹೊಂದುತ್ತಾನೆ, ಮತ್ತೆ ಆತ ಮುಂದೆ ವೈಶ್ಯನಾಗಿ ಕ್ಷತ್ರಿಯನಾಗಿ ಹುಟ್ಟುತ್ತಾನೆ, ಮುಂದೆ ಕೊನೆಗೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅನ್ನುವುದನ್ನೆಲ್ಲ ಈ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ನೋಡಿದೆವು. ತತಃಶ್ರುತಿ ಸಮಾಪನ್ನ ಸಂಸ್ಕೃತಸ್ಥ ಯಥಾವಿಧಿ. ವೇದಾಧ್ಯಯನ ಸಂಪನ್ನಾಗ್ತಾನೆ, ಅವನಿಗೆ ಕಾಲ ಕಾಲಕ್ಕೆ ಬೇಕಾದಂಥ ಸಂಸ್ಕಾರಗಳೆಲ್ಲ ದೊರೆಯುತ್ತವೆ. 8ನೇ ವರ್ಷದಲ್ಲಿ ಉಪನಯನಾದಿಗಳನ್ನು ಕೂಡ ಪಡ್ಕೋತಾನೆ. ಗಾಯತ್ರೇಣ ಛಂದಸಾತು ಸಂಸ್ಕೃತ ಚರಿತವ್ರತಃ. ಗಾಯತ್ರಿ ಮಂತ್ರದ ಒಂದು ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದಾಗಿ ಅವನಿಗೆ ಉಪನಯನಾದಿಗಳು ನಡೀತವೆ ಅಂತ ಅದರ ಅರ್ಥ ಆಗ್ತದೆ. ಅಧ್ಯಯನ ಮಾಡ್ತಾನೆ, ಮಹಾ ಮೇಧಾಶಕ್ತಿ ಸಂಪನ್ನ, ಪವಿತ್ರವಾದಂತಹ ಅಂತಃಕರಣ ಉಳ್ಳವನು, ಅನೇಕ ವ್ರತಗಳನ್ನು ಮಾಡುವಂಥವನು. ಅಚಿರೇಣ ಇವ ಕಾಲೇನ ಸಾಂಗಾನ್ ವೇದ ನವಾಪ್ನುತೆ. ಶೀಘ್ರದಲ್ಲೇ ಎಲ್ಲ ವೇದಗಳನ್ನು ಆತ ಅಭ್ಯಾಸ ಮಾಡ್ತಾನೆ. ಒಂದು ಸಂಸ್ಕಾರ ಆತನ ಜೊತೆಗಿರೋದ್ರಿಂದ ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾನೆ ಶೀಘ್ರದಲ್ಲೇ. ಗುರುವಿನ ಆಶ್ರಮದಲ್ಲೇ ಸಮಾವರ್ತನ ಕ್ರಿಯೆಯನ್ನು ಮಾಡಿಸ್ಕೋತಾನೆ. ಸಮಾವರ್ತನ ಅಂತ ಒಂದು ಸಂಸ್ಕಾರ ಗುರುಗಳು ತಮ್ಮ ಆಶ್ರಮದಲ್ಲೇ ಮಾಡಬೇಕಾಗುತ್ತದೆ. ಅವನು ತನ್ನ ಮನೆಗೆ ಮರಳಿ ಬರ್ತಾನೆ. ತನ್ನ ಯಜನ ಅಧ್ಯಾಪನ ಮೊದಲಾದ ಕ್ರಿಯೆಗಳನ್ನು ಮಾಡ್ತಾನೆ. ಅಗ್ನಿಹೋತ್ರ, ದೇವೋಕ್ತ ಪೂಜಾ ಇತ್ಯಾದಿಗಳನ್ನು ಮಾಡಿ ನ್ಯಾಯಾಗತ ಧನಾದ್ವೇಷಿ, ನ್ಯಾಯದಿಂದ ತನ್ನ ವೃತ್ತಿಗನುಸಾರವಾಗಿ ಯಾವುದೇ ದುಡ್ಡು ಬಂದ್ರೆ ಅದನ್ನ ಅನ್ವೇಷಿಸ್ತಾನೆ. ಧನ ಅನ್ವೇಷಿ, ನ್ಯಾಯವೃತ್ತ ತಪೋಧನ, ಎಲ್ಲ ಪ್ರಾಣಿಗಳ ಹಿತದಲ್ಲಿ ಆಸಕ್ತನಾಗಿರ್ತಾನೆ, ಎಲ್ಲ ಶಾಸ್ತ್ರಗಳನ್ನು ಬಲ್ಲವನಾಗಿರ್ತಾನೆ. ತನ್ನ ಪತ್ನಿಯಲ್ಲಿ ಋತುಕಾಲದಲ್ಲಿ ಯಾವತ್ತೂ ಆಸಕ್ತನಾಗಿರ್ತಾನೆ. ಪರಾಪವಾದ ನಿರತಃ, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವುದರಿಂದ ದೂರ ಇರ್ತಾನೆ. ಹೀಗೆ ಶರೀರವನ್ನು ಪರಿತ್ಯಾಗ ಮಾಡ್ತಾನೆ ಕೊನೆಗೊಂದು ಬಾರಿ ಪೂರ್ಣವಾದ ಜೀವನ ನಡೆಸಿ. ಮುಂದೆ ಸೋಮಲೋಕಂ ಅವಾಪ್ನೋತಿ, ಚಂದ್ರನ ಲೋಕಕ್ಕೆ ಬಂದು ಮುಟ್ತಾನೆ. ದೇವತೆಗಳು, ಅಗ್ನಿಶ್ವಾತಾದಿ ಪಿತೃಗಳು, ಬರ್ಹಿಷದರು, ಅಂಗಿರಸರು, ಬ್ರಹ್ಮರ್ಷಿಗಳು ಇವರೆಲ್ಲರಿಂದಲೂ ಕೂಡಿದವನಾಗಿ ಅವರ ಗೌರವವನ್ನು ಪಡ್ಕೋತಾನೆ, ಅವರ ಮೆಚ್ಚುಗೆಯನ್ನು ಪಡ್ಕೋತಾನೆ. ಬಂಗಾರದ ವಿಮಾನವೊಂದನ್ನು ಏರಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಸುವರ್ಣ ಇತ್ಯಾದಿಗಳ ಆಭರಣಗಳನ್ನು ಧರಿಸ್ತಾನೆ. ಸಭಾಂ ಕಾಮಜವೀಂ ಚಾಪಿ, ಕಾಮಜವವುಳ್ಳಂತಹ ಸಭಾ ಅಂದ್ರೆ, ಕಾಮಜವವುಳ್ಳ ಸಭಾ ಅಂದ್ರೆ ಆ ಸಭೆಯೂ ಕೂಡ ಒಂದು ಲೋಕದಂತೆ ಇರ್ತದೆ. ಎಲ್ಲಿ ಬೇಕಾದರೂ ತಾನು ಸಂಚಾರ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತದೆ. ಅಂಥ ಸಭಾದಲ್ಲಿ ಆತ ಇರ್ತಾನೆ ಅಂತ ಅವರ ಅಭಿಪ್ರಾಯ. ಎಲ್ಲ ಚತುರ್ಮುಖಾದಿ ದೇವತೆಗಳಿಗೆ ನಮಸ್ಕಾರ ಮಾಡ್ತಾನೆ. 200 ಪದ್ಮಗ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾನೆ.
ದ್ವಿಶತಂ ದ್ವಿಜಸತ್ತಮಃ. ದ್ವಿಶತಂ ಅಂತ 200 ಅಂತಿದೆ. ಹಿಂದೆ ಪದ್ಮ ಅಂತ ಹಿಂದಿನ ಅಧ್ಯಾಯಗಳಲ್ಲಿ ಬಂದಿತ್ತದು. ವೈಶ್ಯ ಮತ್ತು ಕ್ಷತ್ರಿಯ ಎಷ್ಟು ಪದ್ಮ ಕಾಲ ವಾಸ ಮಾಡ್ತಾನೆ ಅಂತೆಲ್ಲ ಬಂದಿತ್ತು. ಅದರಿಂದ 200 ಪದ್ಮ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರಷ್ಟೆ. ಮುಂದೆ ಪುಣ್ಯ ಕ್ಷೀಣ ಆದ್ಮೇಲೆ ಮರಳಿ ಭೂಲೋಕಕ್ಕೆ ಬಂದು ಈ ಜಗತ್ತೆಲ್ಲ ಅಶಾಶ್ವತವಾದ್ದು ಅಂತ ತಿಳ್ಕೊತಾನೆ. ಇಲ್ಲಿ ಹುಟ್ಟುತ್ತಾ ಇರ್ತಾನೆ ಮತ್ತೆ ಮತ್ತೆ. ಹುಟ್ಟಿಯೂ ಕೂಡ ಇಲ್ಲಿ ಸಮಾಧಾನ ಇಲ್ಲದಂತಾಗಿ ಎಲ್ಲಿ ನಮಗೆ ಪುನರಾವೃತ್ತಿ ಅನ್ನುವುದೇ ಇಲ್ವೋ ಅಂಥ ಶಾಶ್ವತವಾದಂತಹ ಲೋಕಕ್ಕೆ ನಾನು ಹೋಗಬೇಕು. ಏವಂಸ ನಿಶ್ಚಯಂ ಕೃತ್ವ ನಿರ್ಮುಚ್ಯ ಗೃಹಬಂಧನಾತ್ ಚಿತ್ವಾ ಭಾರ್ಯಾಮಯಂ ಪಾಶಂ ತಥಾ ಏವ ಅಪತ್ಯ ಸಂಭವಂ. ಈ ಜಗತ್ತೆಲ್ಲವನ್ನು ಆತ ಪರಿತ್ಯಜಿಸ್ತಾನೆ. ಈ ಕುಟುಂಬವೆಂಬ ಬಂಧನವನ್ನ ಕಳಚಿಕೊಂಡು ಶ್ರೇಯಸ್ಸನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಯತಿಧರ್ಮ ಉಪಾಶ್ರಿತ್ಯ, ಯತಿಧರ್ಮವನ್ನೇ ಆತ ಆಶ್ರಯಿಸ್ತಾನೆ. ಅಂದ್ರೆ ಸನ್ಯಾಸಿ ಆಗ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ನಮ್ಗೆ ಗೊತ್ತಿರಬೇಕು, ಪ್ರತಿಯೊಬ್ಬರು ಕೂಡ ಸನ್ಯಾಸಿಯೇ ಆಗಬೇಕಾದ್ದೇನಿಲ್ಲ. ಗೃಹಸ್ಥ ಧರ್ಮದಿಂದಲೂ ಕೂಡ ಸದ್ಗತಿಯನ್ನು ಪಡ್ಕೊಳ್ಳುವುದು ಸಾಧ್ಯ ಇದೆ. ಒಬ್ಬೊಬ್ಬರು ಒಂದೊಂದು ಅಧಿಕಾರ ಉಳ್ಳವರು, ಒಂದೊಂದು ಸ್ವಭಾವ ಉಳ್ಳವರಾಗಿರ್ತಾರೆ ಅಂತ ಅದ್ರ ತಾತ್ಪರ್ಯ. ಯೋಗ ಸಾಂಖ್ಯ, ಸಾಂಖ್ಯ ಅಂದ್ರೆ ತತ್ವಜ್ಞಾನ, ಯೋಗ ಅಂದ್ರೆ ಆ ತತ್ವಜ್ಞಾನವನ್ನು ಪಡ್ಕೊಳ್ಳುವಂತ ಉಪಾಯ. ಇದರಲ್ಲೆಲ್ಲ ಅಧ್ಯಯನ ಮಾಡ್ತಾನೆ. ಗುರುವಿನ ಅನುಮತಿಯನ್ನು ಪಡ್ಕೊಂಡು ಅನೇಕ ತೀರ್ಥಕ್ಷೇತ್ರಾದಿಗಳಿಗೆ ಹೋಗಿ ಅಲ್ಲಿ ಏಕಾಂತ ಪ್ರದೇಶದಲ್ಲಿ ತಪಸ್ಸು ಮಾಡ್ತಾನೆ. ಯಾವೊಂದು ಪ್ರದೇಶದಲ್ಲಿ ಒಂದು ರಾತ್ರಿ ಅಥವಾ 2 ರಾತ್ರಿ ಕಾಲ ಅವನು ವಾಸ ಮಾಡೋದಿಲ್ಲ. ಒಂದ್ ಕಡೆಯಿಂದ ಒಂದ್ ಕಡೆ ಸಂಚಾರ ಮಾಡ್ತಾನೆ ಹೋಗ್ತಾನೆ. ಶೀರ್ಣ ಪರ್ಣಪುಟೇ ಚಾಪಿ, ಹರಿದ ಎಲೆಯಲ್ಲಿ ಭಿಕ್ಷೆಯನ್ನು ಬೇಡ್ತಾನೆ. ಹೆಚ್ಚು ಗಟ್ಟಿಮುಟ್ಟಾದ ಎಲೆ ಆಗಿದ್ರೆ ಅಲ್ಲಿ ತುಂಬಾ ಪದಾರ್ಥಗಳು ಹಿಡಿತವೆ. ಅಂತ ವಸ್ತುವು ಅವನಿಗೆ ಬೇಡಾಗಿರ್ತದೆ. ಅಲ್ಲಿ ಭಿಕ್ಷಾ ಬೇಡ್ತಾನೆ. ಅದು ಭೋಗಾರ್ಥವಾಗಿ ಅಲ್ಲ, ಶರೀರದ ಯಾತ್ರೆಗೆ. ಯಾತ್ರಾ ಮಾತ್ರ ಸಮಷ್ಣುತೆ. ಶರೀರ ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಧರ್ಮದಿಂದ ಲಬ್ಧವಾದ್ದನ್ನು ಸ್ವೀಕಾರ ಮಾಡ್ತಾನೆ. ಆಸೆ ಅವನಿಗಿರೋದಿಲ್ಲ. ಯುಗ ಮಾತ್ರ ದೃಕ್ ಅಧ್ವಾನಂ. ಯಾವತ್ತು ಹೆಜ್ಜೆ ಇಡುವಾಗ 2 ಹೆಜ್ಜೆ ಭೂಮಿಯನ್ನು ಪರೀಕ್ಷಿಸ್ತಾನಂತೆ. ಯುಗ ಅಂದ್ರೆ ಜೊತೆ ಅಂತ ಅರ್ಥ. ಅಧ್ವಾನಂ ಕ್ರೋಶಾದೂರ್ಧ್ವಂ ನಗಚ್ಚತೆ. ದಿವಸ ಬಹಳ ನಡೆಯೋದಿಲ್ಲ. ಒಂದೊಂದು 2-3 ಮೈಲ್ಗಳಿಗಿಂತ ಹೆಚ್ಚೇನು ಸಂಚಾರ ಮಾಡೋದಿಲ್ಲ. ಒಂದು ಜಾಗದಲ್ಲೇ ಸ್ವಲ್ಪ ಕಾಲ ಇದ್ದು ಮತ್ತೆ ಮುಂದುವರಿತಾನೆ. ಮಾನ ಅಪಮಾನ, ಬಂಗಾರ ಮತ್ತೆ ಮಣ್ಣಿನ ಹೆಂಟೆ ಇದೆಲ್ಲವೂ ಅವನಿಗೆ ಸಮಾನವಾಗಿರ್ತದೆ. ದ್ವಂದ್ವಾತೀತನಾಗಿರ್ತಾನೆ. ನಿರ್ನಮಸ್ಕಾರ, ಯಾರಿಗೂ ನಮಸ್ಕಾರ ಮಾಡದೆ. ನಿರ್ನಮಸ್ಕಾರ ಅಂತ ಶಬ್ದ ಇದೆ. ಆ ನಿರ್ನಮಸ್ಕಾರ ಅನ್ನುವ ಶಬ್ದಕ್ಕೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡದೆ ಅಂತ ಒಂದರ್ಥ, ಮತ್ತೆ ಬೇರೆ ಯಾರಿಂದಲೂ ನಮಸ್ಕಾರಕ್ಕಾಗಿ ಅಪೇಕ್ಷೆ ಪಡದೆ ಅನ್ನೋ ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ಮತ್ತೆ ಇನ್ನೊಬ್ಬರ ಕಡೆಯಿಂದ ಯಾವುದೇ ಪ್ರತಿಗ್ರಹವನ್ನು ಮಾಡದೆ, ಈ ಒಂದು ಅರ್ಥವೂ ಕೂಡ ಆಗ್ತದೆ. ನಿರ್ಮಮಃ, ನಿರಹಂಕಾರ, ಸರ್ವಭೂತ ನಿರಾಶ್ರಯ, ಯಾವ ಪ್ರಾಣಿಗಳನ್ನು ಕೂಡ ಆಶ್ರಯಿಸಿದ, ತನ್ನಷ್ಟಕ್ಕೆ ತಾನು ಆತ ವಾಸ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಪರಿಸಂಖ್ಯಾನ ತತ್ವಜ್ಞ, ಈ ಜಗತ್ತಿನ ತತ್ವಗಳು ಎಷ್ಟು ಏನು ಅನ್ನೋದ್ರ ಬಗ್ಗೆ ಅವನಿಗೆ ಜ್ಞಾನ ಇರ್ತದೆ. ಮತ್ತೆ ಈ ಜಗತ್ತಿನಲ್ಲಿ ಯಾವ ವಸ್ತುವನ್ನು ಊರ್ಧ್ವಂ ನಾಥೋ ನ ತಿರ್ಯಂಚ ನ ಕಿಂಚಿತ್ ಅಭಿಕಾಮಯೇ, ಈ ಜಗತ್ತಿನಲ್ಲಿ ಮೇಲಿರುವಂತಹ ಕೆಳಗಿರುವಂತಹ ಅಥವಾ ಬೇರೆ ಯಾವ ವಸ್ತುವನ್ನು ಕೂಡ ಆತ ಅವಲಂಬಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ಊರ್ಧ್ವಂ ಅಧಃ ನ ತಿರ್ಯಕ್ ಅಂತ ಹೀಗೆ ಇದೆಯಲ್ಲ, ಎಡ ಬಲದಲ್ಲಿರುವಂತಹ ಮೇಲಿರುವಂತಹ ಕೆಳಗಿರುವಂತಹ ವಸ್ತುಗಳು ಅಂತ ಒಂದರ್ಥ. ಇನ್ನೊಂದು ಊರ್ಧ್ವಸ್ರೋತಸರಾದಂತಹ ದೇವತೆಗಳನ್ನ, ಅಧಸ್ರೋತಸರಾದಂತಹ ಮನುಷ್ಯರನ್ನ, ತಿರ್ಯಕ್ ಅಂದ್ರೆ ತಿರ್ಯಕ್ ಸ್ರೋತಸರಾದಂತಹ ಪ್ರಾಣಿಗಳನ್ನ, ಅದನ್ನು ಕೂಡ ಅವಲಂಬಿಸುವುದಿಲ್ಲ ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಬಂದಿದೆ. ಈ ದೇವತೆಗಳಾದವರು ಯಾವತ್ತೂ ಕೂಡ
ಊರ್ಧ್ವಗಾಮಿಗಳಾದವರು. ಆದ್ರಿಂದ ಅವರನ್ನ ಊರ್ಧ್ವ ಸ್ರೋತಸರು ಅಂತ ಹೇಳ್ತಾರೆ. ನಾಥೋ ನೋರ್ಧ್ವಂ ತಿರಶ್ಚಾಂಚ ಪುನಸ್ತತ್ರೈವ ಯಜ್ಜನಿ ತಿರ್ಯಕ್ ಸ್ರೋತಸಿ ಇತ್ಯೇವ ಪ್ರಕೀರ್ತಿತಾ. ಪ್ರಾಣಿಗಳು ಮೇಲೂ ಹೋಗೋದಿಲ್ಲ, ಕೆಳಗೂ ಹೋಗೋದಿಲ್ಲ. ಆದ್ರಿಂದ ಪುನಸ್ತತ್ರೈವ ಯಜ್ಜನಿ, ಅದೇ ರೀತಿಯಾದ ಆ ತಿರ್ಯಕ್ ಯೋನಿಯಲ್ಲಿ ಅವುಗಳ ಜನ್ಮ ಮುಂದುವರಿಯುವುದರಿಂದ ಪ್ರಾಣಿಗಳನ್ನು ತಿರ್ಯಕ್ ಸ್ರೋತಸರು ಅಂತ ಹೇಳ್ತಾರೆ. ಪ್ರಾಯೋಧೋ ಗಮನಂ ಯಸ್ಮಾತ್ ಪ್ರಯತ್ನೇನ ವಿನಾ ಭವೇತ್. ಯಾವುದೇ ಶ್ರವಣ ಮನನಾದಿಗಳಿಗೆ ಪ್ರಯತ್ನ ಮಾಡದೆ ಹೋದ್ರೆ ಅವರು ಅಧೋಲೋಕಕ್ಕೆ ಹೋಗ್ತಾರೆ ಮನುಷ್ಯರು. ಅಧಸ್ರೋತಸ ಇತ್ಯೇವ ಮಾನುಷಾ ಪರಿಕೀರ್ತಿತಾ. ಅಧಸ್ರೋತಸರು ಅಂತ ಅವ್ರನ್ನ ಹೇಳ್ತಾರೆ. ನಿಯಮಾದ್ ಊರ್ಧ್ವಗಂತಾರ ದೇವಾಹ, ಯಾವತ್ತೂ ಮೇಲ್ಮುಖವಾಗಿ ಅವರ ಸಾಧನೆ ಇರ್ತದೆ. ಆದ್ರಿಂದ ಊರ್ಧ್ವ ಸ್ರೋತಸರು ಅಂತ ದೇವತೆಗಳನ್ನು ಕರೀತಾರೆ. ಹೀಗೆ ಊರ್ಧ್ವ ಸ್ರೋತಸರು ಅಂದ್ರೆ ದೇವತೆಗಳು, ಅಧಸ್ರೋತಸರು ಅಂತಂದ್ರೆ ಮನುಷ್ಯರು, ಮತ್ತೆ ಎಷ್ಟೋ ಜನ ದೈತ್ಯರು ಮೊದಲಾದವರು. ತಿರ್ಯಕ್ ಸ್ರೋತಸರು ಅಂತಂದ್ರೆ ಪ್ರಾಣಿಗಳು. ಇವುಗಳು ಯಾವುದನ್ನು ಕೂಡ ಆತ ಅವಲಂಬಿಸುವುದಿಲ್ಲ ಅಂತ ಆ ಅರ್ಥವನ್ನು ಹೇಳೋದು ಉಚಿತ. ಎಡಕ್ಕೆ ಬಲಕ್ಕೆ ಇರುವ ಸಂಗತಿಯನ್ನು ಅವಲಂಬಿಸುವುದಿಲ್ಲ ಅನ್ನೋದು ತೀರಾ ಒಂದು ಸಾಧಾರಣವಾದ ಅರ್ಥ ಆಯ್ತು. ಹೀಗೆ ಶಾಸ್ತ್ರ ಸಮ್ಮತವಾದಂತಹ ಮಾರ್ಗದಲ್ಲಿ ಆತ ಮುಂದುವರಿತಾನೆ. ಮುಂದೆ ಪರಮಾತ್ಮನನ್ನ ಪ್ರವೇಶಿಸ್ತಾನೆ. ನಿರಕ್ಷರಂ ಅಬೀಜಂ, ಆ ಪರಮಪುರುಷ ಹೇಗಿದ್ದಾನೆ? ಎಲ್ಲಾ ಶಬ್ದಗಳಿಂದಲೂ ಮೀರಿದವನು, ಕಾಲಶೂನ್ಯನಾದವನು, ಪ್ರಾಕೃತವಾದಂತಹ ಯಾವ ಗುಣಾದಿಗಳು ಅವನಲ್ಲಿಲ್ಲ, ಜನನ ರಹಿತನಾಗಿದ್ದಾನೆ. ಭೂತ ಭವಿಷ್ಯಗಳಿಗೆಲ್ಲ ಆತನೇ ಅಧಿಪತಿಯಾಗಿದ್ದಾನೆ. ಅಂಥ ಪರಮಾತ್ಮನನ್ನ ಈತ ಪಡ್ಕೊಳ್ತಾನೆ ಅಂತ ಅದರ ತಾತ್ಪರ್ಯ. ಅನಂತ್ಯಾಯ ಪ್ರಪದ್ಯತೆ, ಅಲ್ಲಿಗೆ ಒಂದು ಅಧ್ಯಾಯ ಮುಗಿತದೆ. ಉಳಿದ ಪಾಠಗಳಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೇ ಅಧ್ಯಾಯ ಮುಂದುವರಿತದೆ. ಹೀಗೆ ಆ ಯತಿ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಜನ್ಮ, ಮುಂದೆ ಯತಿ ಜನ್ಮ ಇತ್ಯಾದಿಗಳನ್ನು ಪಡ್ಕೊಂಡು ಕೊನೆಗೆ ಮೋಕ್ಷವನ್ನು ಪಡ್ಕೊಳ್ತಾನೆ. ಇಹಸ್ಥೋ ದೇಹ ಮುತ್ಸರ್ಜ್ಯ ನೀಡಂ ಶಕುನಿವ ಜಥಾ. ಒಂದು ಪಕ್ಷಿಯು ತನ್ನ ಗೂಡನ್ನು ಹೇಗೆ ಬಿಟ್ಟು ಮುಂದುವರಿತದೋ ಹಾಗೆ ಇವನು ಕೂಡ ಮುಂದುವರಿತಾನೆ. ಹೀಗೆ ಸನ್ಮಾರ್ಗದಲ್ಲಿ ಇದ್ದಿದ್ದರಿಂದ ಅನೇಕ ಹಂತಗಳನ್ನ ಆತ ದಾಟಿ ಗುರಿಯನ್ನು ತಲುಪ್ತಾನೆ. ಒಬ್ಬ ಗುದ್ದಲಿಯಿಂದ ಭೂಮಿಯನ್ನು ಅಗೆಯುವಾಗ ಬೇಸರ ಪಡದೆ ತನ್ನ ಕೆಲಸವನ್ನು ಹೇಗೆ ಮುಂದುವರಿಸುತ್ತಾನೋ, ಅನಿರ್ವೇದಾತ್ ತತಸ್ಥಾನಂ ಈಪ್ಸಿತಂ ಪ್ರತಿಪದ್ಯತೆ, ಅದರಂತೆ ಈತ ತಾನು ಯಾವುದೇ ಹಿನ್ನೆಲೆಯಲ್ಲಿ ಇದ್ರೂ ಕೂಡ ಅದಕ್ಕೆ ಬೇಸರಿಸದೆ ಸಾಧನೆಯ ಮಾರ್ಗದಲ್ಲಿ ಮುಂದುವರಿತಾನೆ. ಇದು ಆದ್ಯಂತರಹಿತವಾದಂತಹ ಗತಿ. ಜೀವ ಅನಾದಿಯಾಗಿದ್ದಾನೆ, ಅನಂತನೂ ಆಗಿದ್ದಾನೆ. ಆದ್ದರಿಂದ ತನ್ನ ಗತಿಯ ಬಗ್ಗೆ ಅನಿರ್ವೇದ, ಯಾವುದೇ ಬೇಸರ ದುಃಖಕ್ಕೊಳಗಾಗದೆ ಶ್ರದ್ಧೆಯಿಂದ ಈ ಮಾರ್ಗದಲ್ಲಿ ಮುಂದುವರಿಬೇಕು. ಆದ್ರಿಂದ ಅವನ ಯಾವ ಪ್ರಯತ್ನವೂ ವ್ಯರ್ಥ ಆಗೋದಿಲ್ಲ. ಒಂದು ಕಲ್ಯಾಣವಾದ ಕರ್ಮಕ್ಕೆ ಕಲ್ಯಾಣವಾದ ಫಲ, ದುಷ್ಟವಾದ ಆಚಾರಕ್ಕೆ ದುಷ್ಫಲವೇ ಜಗತ್ತಿನಲ್ಲಿ ಸಿಗ್ತದೆ. ಆದ್ರಿಂದ ಶುಭವನ್ನೇ, ಕಲ್ಯಾಣವನ್ನೇ ಮನುಷ್ಯ ಮಾಡಬೇಕು. ಹೀಗೆ ಆ ಜ್ಞಾನಿ, ಈ ಶೂದ್ರನಾದವನಿಗೆ ನಾಣ್ಯ ಗತಿ, ಜ್ಞಾನಿಗಳಾದಂತಹ ಯತಿಗಳನ್ನ ಸೇವಿಸುವುದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ವೇದಾದಿ ಶಾಸ್ತ್ರಗಳಲ್ಲಿ ಮತ್ತೆ ಬೇರೆ ಪುರಾಣಾದಿಗಳಲ್ಲಿ ನಿಶ್ಚಯ ಮಾಡಿದ್ದಾರೆ. ಯಾವ ಪರಮಪುರುಷನನ್ನ ತಲುಪಬೇಕು ಅಂತ ಎಲ್ಲ ಜ್ಞಾನಿಗಳು ಬಯಸ್ತಾರೋ, ಎಲ್ಲಿ ದುಃಖ ಇಲ್ಲವೋ, ಅದಕ್ಕೆ ಅಂತ ಇಲ್ಲವೋ ಅಂಥ ಗತಿ ಈ ಶೂದ್ರನಿಗೂ ಕೂಡ ಸಿಕ್ಕೇ ಸಿಗ್ತದೆ. ಇಂಥ ಧರ್ಮವನ್ನು ತಿಳಿದವರು ಮತ್ತು ಅದನ್ನು ಆಚರಿಸುವವರು, ಸ್ತ್ರೀಯರಾಗ್ಲಿ, ವೈಶ್ಯರಾಗ್ಲಿ, ಶೂದ್ರರಾಗ್ಲಿ, ಎಲ್ಲರೂ ಕೂಡ ಸದ್ಗತಿಯನ್ನು ಪಡ್ಕೊಳ್ತಾರೆ. ಹಾಗಿರುವಾಗ ಒಬ್ಬ ಜ್ಞಾನಿಯಾದಂಥ ವ್ಯಕ್ತಿ, ಕ್ಷತ್ರಿಯ, ಕಿಂ ಪುನರ್ ಬ್ರಾಹ್ಮಣೋ ವಿದ್ವಾನ್ ಕ್ಷತ್ರಿಯೋವಾ ಬಹುಶ್ರುತಃ, ಬ್ರಾಹ್ಮಣರಾಗ್ಲಿ ಕ್ಷತ್ರಿಯರಾಗ್ಲಿ ಸದ್ಗತಿಯನ್ನು ಪಡೀತಾರೆ ಅಂತ ಏನು ಪ್ರತ್ಯೇಕ ಹೇಳಬೇಕಾಗಿದೆ? ಪಾಪ ಪರಿಹಾರ ಮಾಡಿಕೊಳ್ಳದೆ ಹೋದ್ರೆ ಜ್ಞಾನ ಅಂತನ್ನೋದು ಸಾಧಕನಿಗೆ ಬರೋದಿಲ್ಲ.
ಸ್ವಚ್ಛವಾದಂತಹ ಶುದ್ಧವಾದಂತಹ ಜ್ಞಾನ ಬರಬೇಕಾದ್ರೆ ಅದರಿಂದ ಪಾಪ ಪರಿಹಾರ ಆದ್ರೆ ಮಾತ್ರ ಆ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ತನ್ನ ಧರ್ಮವನ್ನು ಪ್ರತಿಯೊಬ್ಬನು ಕೂಡ ಆಚರಿಸಬೇಕು. ವೇದಾದಿ ಶಾಸ್ತ್ರಗಳಿಂದ ಜ್ಞಾನವನ್ನು ಪಡ್ಕೊಳ್ಬೇಕು. ಉಪಲಭ್ಯ ತ್ರಿಭಿರ್ ಜ್ಞಾನಂ, ಕೆಲವು ಕಡೆ ಉಪಲಭ್ಯತು ವಿಜ್ಞಾನಂ ಅಂತ ಪಾಠ ಇದೆ. ಅದು ಹೇಗೆ ಇದ್ರೂ ತೊಂದರೆ ಇಲ್ಲ. 3 ಮಾರ್ಗಗಳಿಂದ ಅಂದ್ರೆ 3 ವೇದಗಳಿಂದ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಜ್ಞಾನಂ ವಾಪಿ ಅನಸೂಯಕ, ಬೇರೆ ಯಾರ ಬಗ್ಗೆನೂ ಕೂಡ ಅಸೂಯೆಯನ್ನು ತಾಳದೆ ತನ್ನ ಸಾಧನೆಯನ್ನ ಮೌನವಾಗಿ ಮುಂದುವರಿಸಬೇಕು. ಪ್ರತಿಯೊಬ್ಬ ಸಾಧಕನೂ ಕೂಡ ದೊಡ್ಡವರನ್ನು ಅವಲಂಬಿಸಬೇಕು. ಗುರುಗಳಲ್ಲಿ ವಿನಯ ಬೇಕು. ಅವರಿಗೆ ಅವಮಾನಿಸಿದರೆ ಇದ್ದ ಜ್ಞಾನ ಎಲ್ಲ ಅಜ್ಞಾನವಾಗಿ ಪರಿಣಮಿಸಿಬಿಡ್ತದೆ. ಎಲ್ಲವನ್ನೂ ಕೂಡ ಕಳ್ಕೋತಾನೆ, ನರಕಕ್ಕೂ ಕೂಡ ಹೋಗಿಬಿಡ್ತಾನೆ, ಅವನ ಪುಣ್ಯ ನಷ್ಟ ಆಗ್ತದೆ. ಜ್ಞಾನಮಸ್ಯ ವಿರುದ್ಧತೆ, ಅವನಿಗೆ ಸರಿಯಾದ ಜ್ಞಾನವೇ ಬರೋದಿಲ್ಲ. ಇದ್ದ ಜ್ಞಾನವೂ ಕೂಡ ಅಜ್ಞಾನ ಆಗಿ ಅವನಿಗೆ ಕೈ ಕೊಡ್ತದೆ. ಹೀಗೆ ಆ ವಿನಯಕ್ಕಾಗಿ ಯಾವತ್ತೂ ಕೂಡ ಪ್ರಯತ್ನ ಪಡಬೇಕು. ಏವಮೇವ ಹಿ ನೋತ್ಸೇಕ ಕರ್ತವ್ಯೋ ಜ್ಞಾನ ಸಂಭವ, ಅಹಂಕಾರ ಇತ್ಯಾದಿಗಳು ಯಾವತ್ತೂ ಕೂಡ ಇಲ್ಲದೆ ವಿನಯದಿಂದ ಮುಂದುವರಿಯಲಿಕ್ಕೆ ಸಾಧಕನಾದವನು ಪ್ರಯತ್ನ ಪಡಬೇಕು. ಧೃತ್ಯ ಶಿಷ್ಣೋದರಂ ರಕ್ಷೇತ್ ಅಂತ ಇದೊಂದು ಪ್ರಸಿದ್ಧವಾದ ಶ್ಲೋಕ, ಹಿಂದೆನೂ ಕೂಡ ಬಂದಿದೆ. ಮನುಷ್ಯನಿಗೆ ಶಿಷ್ಣವನ್ನ ಅಥವಾ ಉಪಸ್ಥವನ್ನ ಅಂದ್ರೆ ತನ್ನ ಕಾಮವನ್ನ ಅಂತ ಅರ್ಥ, ಮತ್ತೆ ಉದರವನ್ನ, ಹೊಟ್ಟೆಪಾಡಿಗಾಗಿ ಅನೇಕ ತರದ ದೈನ್ಯಗಳನ್ನು ಅವಲಂಬಿಸಬೇಕಾಗ್ತದೆ ಮನುಷ್ಯ. ಈ 2 ಇಂದ್ರಿಯಗಳನ್ನ, ಉದರವನ್ನ ಮತ್ತು ಶಿಷ್ಣವನ್ನ ಧೈರ್ಯದಿಂದ ಅವಲಂಬಿಸಬೇಕು. ಭಗವಂತ ಹೊಟ್ಟೆಪಾಡಿಗಾಗಿ ನನಗೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ. ನಾನು ಯಾರೆದುರಿಗೂ ದೀನನಾಗಿ ಬದುಕಬೇಕಾಗಿಲ್ಲ ಅನ್ನೋ ಎಚ್ಚರ ಇರಬೇಕು. ಕಾಮತೃಪ್ತಿಗಾಗಿ ಮಾಡಬಾರದು ಸಂಗತಿಗಳನ್ನು ಮಾಡಬಾರದು. ಇದಕ್ಕೆಲ್ಲದಕ್ಕೂ ಕೂಡ ಧೈರ್ಯ ಬೇಕು. ನಮ್ಮ ಕೈ ಮತ್ತು ಕಾಲುಗಳನ್ನ ಕಣ್ಣಿನಿಂದ ರಕ್ಷಿಸಬೇಕು. ಧೈರ್ಯದಿಂದ ಶಿಷ್ಣೋದರಗಳನ್ನು ರಕ್ಷಿಸಿದರೆ ಕಣ್ಣಿನಿಂದ ಎಲ್ಲಿ ಕಾಲಿಡಬೇಕು, ಎಲ್ಲಿ ಕೈ ಹಾಕಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಕೆಲಸ ಮಾಡಬೇಕು. ಇಂದ್ರಿಯಾರ್ಥಾಂಶ ಮನಸ, ನಮ್ಮ ಇಂದ್ರಿಯಗಳು ಬೇರೆ ಬೇರೆ ಅರ್ಥಗಳನ್ನೆಲ್ಲ ಸವಿಯಲಿಕ್ಕೆ ಭೋಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ನಮ್ಮ ಮನಸ್ಸಿನ ಮೂಲಕ ಅವಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು. ಮನೋಬುದ್ಧವು ಸಮಾಧಯೇತ್, ನಮ್ಮ ಮನಸ್ಸನ್ನ ಬುದ್ಧಿಗೆ ಅಧೀನವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದೇಗೆ? ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಅನೇಕ ಸಂಕಲ್ಪಗಳನ್ನು ಮಾಡುವುದು ಮನಸ್ಸಿನ ಕೆಲಸ. ಆದರೆ ಆ ಮನಸ್ಸಿಗೆ ತೀರ್ಮಾನ ಮಾಡಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಅದಕ್ಕಾಗಿ ಈ ಬುದ್ಧಿಯ ಕೈಯಲ್ಲಿ ಮನಸ್ಸನ್ನು ಕೊಡಬೇಕು. ಬುದ್ಧಿರ ಅಧ್ಯವಸಾಯಿನಿ ಅಂತ ಹೇಳ್ತಾರೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಬುದ್ಧಿರ ಅಧ್ಯವಸಾಯಿನಿ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲೂ ಬಂದಿದೆ, ಮತ್ತು ಶಾಂತಿ ಪರ್ವದಲ್ಲೂ ಕೂಡ ಹಿಂದೆ ಬಂದಿದೆ. ನಮ್ಮ ಮನಸ್ಸಿನದೇ 2 ಭಾಗಗಳು, ಬುದ್ಧಿ ಮತ್ತು ಮನಸ್ಸು ಅಂತ ಹೇಳಿ. ಅಹಂಕಾರ, ಚಿತ್ತ, ಚೇತನ ಅನ್ನೋ ಮುಂದಿನ ಭಾಗಗಳು. ನಮ್ಮ ಮನಸ್ಸಿನ ಕೆಲವು ಭಾಗಗಳು ಸಂಕಲ್ಪ ವಿಕಲ್ಪಾತ್ಮಕಗಳಾಗಿ ಕೆಲಸ ಮಾಡ್ತವೆ, ಇನ್ನೊಂದು ಭಾಗ ತೀರ್ಮಾನ ತಗೊಳ್ಳುವ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ. ಹೀಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು ಅಂತ ಅದರ ಅರ್ಥ. ದೇಹತ್ಯಾಗ ಮಾಡುವ ಪ್ರಸಂಗ ಬಂದಾಗ ಧೈರ್ಯದಿಂದ ಒಂದು ಆಸನದಲ್ಲಿ ಕೂತ್ಕೊಂಡು ಶಾಸ್ತ್ರದಲ್ಲಿ ಯಾವ ಮಾರ್ಗವನ್ನು ಹೇಳಿದ್ದಾರೆ ಅದರಂತೆ ಈ ಧ್ಯಾನಾದಿಗಳನ್ನು ಮಾಡಬೇಕು. ತನ್ನ ಹೃದಯದಲ್ಲಿರುವಂತಹ ಹೃದಯಸ್ಥಂ ಉಪಲಕ್ಷಯೇ, ಹೃದಯದಲ್ಲಿರುವಂತಹ ಅಗ್ನಿಯಂತೆ ತೊಳಗುತ್ತಾ ಇರುವಂತಹ, ಹೊಗೆಯಿಲ್ಲದ ಬೆಂಕಿಯಂತೆ ತೊಳಗುತ್ತಾ ಇರುವ ಪರಮಾತ್ಮನನ್ನ ಆ ಸಂದರ್ಭದಲ್ಲಿ ಧ್ಯಾನಿಸಬೇಕು. ರಶ್ಮಿಮಂತಮಿವಾದಿತ್ಯಂ, ಕಿರಣಗಳಿಂದ ಕೂಡಿದ ಸೂರ್ಯನಂತೆ, ಆಕಾಶದಲ್ಲಿರುವ ಮಿಂಚಿನಂತೆ ಆ ಪರಮಾತ್ಮ ಇದ್ದಾನೆ, ಅವನನ್ನು ಧ್ಯಾನಿಸಬೇಕು. ಯೋಗ ಇಲ್ಲದೆ ಹೋದ್ರೆ, ಯೋಗದ ಬಲ ಇಲ್ಲದೆ ಹೋದ್ರೆ ಈ ಪರಮಾತ್ಮನ ಕುರಿತಾಗಿ ಧ್ಯಾನ ಇತ್ಯಾದಿಗಳು ಯಾವುದೂ ಸಾಧ್ಯ ಆಗೋದೇ ಇಲ್ಲ. ಅದಕ್ಕಾಗಿ ಯೋಗವನ್ನು ಅವಲಂಬಿಸಬೇಕು. ಅಸತ್ಯಂ ನ ಶಕ್ನೋತಿ ಕರ್ತುಂ ಹೃದಯ ಧಾರಣಂ ಯಥಾ ಸಾಂಖ್ಯಂ ಉಪಾಸೀತ ಯಥಾವತ್ ಯೋಗ ಮಾಸ್ಥಿತಃ. ಈ ರೀತಿಯಾಗಿ ಒಂದು ಧ್ಯಾನವನ್ನು ಮಾಡ್ಲಿಕ್ಕಾಗದೆ ಹೋದ್ರೆ, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕಾಗದೆ ಹೋದ್ರೆ, ಯಥಾ ಸಾಂಖ್ಯಂ ಅಂದ್ರೆ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದಂತೆ ಪರಮಾತ್ಮನನ್ನು ಚಿಂತಿಸಬೇಕು ಅಂತಿದೆ. ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದಂತೆ ಅಂದ್ರೆ
ಸಾಂಖ್ಯಶಾಸ್ತ್ರ ಅಂದ್ರೆ ಶುದ್ಧವಾದ ತತ್ವಜ್ಞಾನ ಅಂತ ಅರ್ಥ. ಮನುಷ್ಯ ಶಾಸ್ತ್ರದ ಶ್ರವಣ ಮನನ ಇತ್ಯಾದಿಗಳಲ್ಲಿ ತೊಡಗಬೇಕು. ಧ್ಯಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ, ಒಂದು ಕ್ಷಣವೂ ಕೂಡ ಒಂದು ಕಡೆ ಕೂತ್ಕೊಂಡು ನಿಶ್ಚಲ ಚಿತ್ತದಿಂದ ಧ್ಯಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ, ಶಾಸ್ತ್ರದ ಶ್ರವಣ ಅಧ್ಯಯನಾದಿಗಳನ್ನು ಮಾಡಿ ಮುಂದೆ ಅದನ್ನ ಮನನಕ್ಕೆ ಒಳಪಡಿಸಬೇಕು. ಇದು ಒಂದು ಮಾರ್ಗ. ಅನೇಕ ಮಾರ್ಗಗಳಿಂದ ಹೀಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಮಹಾಭೂತಗಳು, ಮನಸ್ಸು ಸೇರಿ 16 ತತ್ವಗಳಿವೆ. ಮತ್ತೆ ಇಂದ್ರಿಯಗಳ ವಿಷಯಗಳು ಶಬ್ದ ಮೊದಲಾದ 5, ಮನಸ್ಸು, ಅಹಂಕಾರ, ಮತ್ತು 8ನೇದಾದಂತಹ ಅವ್ಯಕ್ತ ತತ್ವ. ಇವೆಲ್ಲ ಸೇರಿ ಪ್ರಕೃತಿಗಳು ಅಂತ ಕರೆಸ್ಕೊತಾರೆ. 8 ಪ್ರಕೃತಿಗಳು, ಹಿಂದೆ ಹೇಳಿದಂತಹ 16 ವಿಕಾರಗಳು, ಈ 24 ತತ್ವಗಳನ್ನು ತಿಳಿದುಕೊಳ್ಬೇಕು. ಇದೇ ತತ್ವಗಳ ಸಂಖ್ಯಾನ ಅಂತ ನೋಡಿ. ಅಹನ್ಯಹನಿ ಶಾಂತಾತ್ಮ, ಶಾಂತವಾದ ಮನಸ್ಸಿನಿಂದ ಹೀಗೆ ತತ್ವಗಳನ್ನ ಪರಿಗಣನೆ ಮಾಡುವಂಥವನು, ಮತ್ತೆ ಎಲ್ಲ ತತ್ವಗಳಲ್ಲಿ ಅಂತರ್ಯಾಮಿ ಆದ ಭಗವಂತನನ್ನು ತಿಳ್ಕೊಳ್ಳುವಂಥವನು ಎಲ್ಲ ದೋಷಗಳನ್ನು ಕಳ್ಕೋತಾನೆ. ಆತ ಮೂಲತಃ ಶೂದ್ರನಾಗಿದ್ದ, ಆದರೆ ಅನೇಕ ರೀತಿಯಾದಂತಹ ಸಾಧನೆಗಳನ್ನು ಮಾಡಿ ಹೀಗೆ ಮುಂದುವರೆದ ಮೋಕ್ಷ ಮಾರ್ಗವನ್ನು ಹಿಡಿತಾನೆ. ಆದ್ರಿಂದ ಯಾವತ್ತೂ ಕೂಡ ಸಜ್ಜನರ ಸನ್ನಿಕರ್ಷದಲ್ಲಿ ಇರಬೇಕು. ಅವರಿಂದ ಮನುಷ್ಯ ಹೇಗೆ ಸಾಧನೆ ಮಾಡಬೇಕು ಅಂತ ಅನ್ನೋದು ತಿಳಿಯುತ್ತದೆ. ಸವರ್ಣತಾಂ ಗಚ್ಚತಿ ಸನ್ನಿಕರ್ಷಾತ್ ನೀಲಖಗೋ ಮೇರು ವಿಮಾಶ್ರಯನ್ ವೈ. ಒಂದು ಪಕ್ಷಿಯ ಬಗ್ಗೆ ಇವರು ಉದಾಹರಣೆ ಕೊಡ್ತಾರೆ. ಅದು ಎಲ್ಲಿ ಶಾಸ್ತ್ರದಲ್ಲಿದೆಯೋ ಅಥವಾ ಬೇರೆ ಕಡೆಯಲ್ಲಿ ಪುರಾಣದಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ. ಅಂತೂ ಬಂದದ್ದನ್ನ ಹೀಗೆ ನೋಡೋಣ ಅಷ್ಟೆ. ಒಂದು ಪಕ್ಷಿ ಮೂಲತಃ ನೀಲ ಬಣ್ಣದ್ದು, ಕಪ್ಪಾಗಿರ್ತದಂತೆ. ಅದು ಮೇರು ಪರ್ವತದ ಸಂಪರ್ಕದಿಂದ ತಾನು ಕೂಡ ತನ್ನ ಕಪ್ಪು ಬಣ್ಣವನ್ನ ಕಳ್ಕೋತದೆ. ಅದರಂತೆ ಈ ಸಾಧಕನಾದವನು ಕೂಡ ಸಜ್ಜನರ ಸಂಪರ್ಕದಿಂದಾಗಿ ತನ್ನೆಲ್ಲ ದೋಷಗಳನ್ನು ಕಳ್ಕೊಂಡು ಸಾಧನೆಯ ಉನ್ನತ ಹಂತಕ್ಕೆ ಏರಬೇಕು ಅಂತ ಅದರ ತಾತ್ಪರ್ಯ. ಮುಂದೆ 148ನೇ ಅಧ್ಯಾಯ. ಇಲ್ಲಿಗೆ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಒಂದೊಂದು ಅಧ್ಯಾಯ ಮುಕ್ತಾಯ ಕಂಡಿದೆ. ಪರಾಶರ ಗೀತ ಅಂತ ಇದನ್ನ ಹೇಳ್ತಾರೆ. ಪರಾಶರ ಗೀತ ಇಲ್ಲಿಗೆ ಸಮಾಪ್ತವಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲೂ ಕೂಡ ಇಲ್ಲಿ 84ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 152ನೇದು, ವೈಷ್ಣವ ಪಾಠದಲ್ಲಿ 147ನೇದು ಅಧ್ಯಾಯಗಳು ಮುಕ್ತಾಯ ಕಂಡಿವೆ. ಉತ್ತರ ಭಾರತದ ಪಾಠದಲ್ಲಿ ಈ ಮುಂದಿನ ಒಂದು 2-3 ಅಧ್ಯಾಯಗಳು ಕೂಡ ಕಾಣಿಸೋದಿಲ್ಲ. 48 ಮತ್ತು 49 ಕೂಡ ಕಾಣಿಸೋದಿಲ್ಲ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ದೇವತೆಗಳು ಈ ಜಗತ್ತಿನಲ್ಲಿ ಯಾರಿಗೆ, ಯಾವ ಪರಾಶಕ್ತಿಗೆ ನಮಸ್ಕಾರ ಮಾಡ್ತಾರೆ? ಲೋಕೇಸ್ಮಿನ್ ತಾನ್ ಋಷೀನ್ ಸರ್ವಾನ್ ಶ್ರೋತುಮಿಚ್ಛಾಮಿ ಸತ್ತಮ. ಆ ಎಲ್ಲ ಜ್ಞಾನಿಗಳಾದಂತಹ ಋಷಿಗಳ ಬಗ್ಗೆ ನಾನು ಶ್ರವಣ ಮಾಡ್ತೇನೆ. ಋಷಿಗಳನ್ನ ದೇವತೆಗಳು ಕೂಡ ಗೌರವಿಸ್ತಾರೆ, ಅದ್ರ ಬಗ್ಗೆ ಹೇಳಿ ಅಂತ ಅವನ ತಾತ್ಪರ್ಯ. ಇದರ ಬಗ್ಗೆ ಒಂದು ಇತಿಹಾಸವಿದೆ, ಅದನ್ನು ಹೇಳ್ತೇನೆ ಕೇಳು ಅಂತ ಭೀಷ್ಮರು ಹೇಳಿಕ್ಕೆ ತೊಡಗಿದರು. ವೃತ್ರಾಸುರನನ್ನ ಇಂದ್ರ ಕೊಂದ. ಆತ ರಥದಲ್ಲಿ ಕೂತ್ಕೊಂಡಿದ್ದಾಗ ಮಾತಲಿ ಅವನಿಗೆ ನಮಸ್ಕಾರ ಮಾಡಿ ಅವನನ್ನ ಹೀಗೆ ಕೇಳಿದ, ನಮಸ್ಕೃತಾನಾಂ ಸರ್ವೇಷಾಂ ಭಾರ್ಗವ ಭಗವಂಸ್ತ್ವಂ ಪುರಸ್ಕೃತಃ. ಇಂದ್ರನೇ, ನೀನು ಪೂಜ್ಯರಾದಂಥ, ಗೌರವಕ್ಕೆ ಪಾತ್ರರಾದಂತಹ ಅನೇಕರಲ್ಲಿ ನೀನು ಶ್ರೇಷ್ಠನಾಗಿದ್ದೆ. ಯಾರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಅನ್ನೋದನ್ನು ಹೇಳು ಅಂತ ಕೇಳ್ಕೊಂಡ ಆ ಮಾತಲ್ಲಿ. ಅದಕ್ಕೆ ಇಂದ್ರ ಹೇಳಿದ, ಯಾರ ಬುದ್ಧಿ ಯಾವತ್ತೂ ಧರ್ಮಾರ್ಥಗಳನ್ನೇ ಚಿಂತನೆ ಮಾಡ್ತದೋ, ಯಾವತ್ತೂ ಅಧರ್ಮದ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ವೋ ಅಂಥವ್ರಿಗೆ ನಮಸ್ಕಾರ ಮಾಡಬೇಕು. ನಾನು ನಮಸ್ಕಾರ ಮಾಡ್ತೇನೆ. ತಾನ್ ನಮಸ್ಯಾಮಿ ಮಾತಲೆ ಅಂತ ಜ್ಞಾನಿಗಳನ್ನು ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ತುಂಬಾ ಸುಂದರನಾಗಿದ್ದಾನೆ. ಪ್ರಮದಾ ಹೃದಯಂಗಮಾಹ, ಸ್ತ್ರೀಯರು
ಆತನನ್ನು ನೋಡಿ ಮರಳಾಗ್ತಾರೆ. ಆದ್ರೆ ಈತ ಮಾತ್ರ ಅವರಿಗೆ ಮನಸೋಲೋದಿಲ್ಲ. ಕಾಮೋಪಭೋಗದಿಂದ ನಿವೃತ್ತನಾಗಿದ್ದಾನೆ. ಸ್ವೇಚ್ಛಾಚಾರ ಅವನಿಗೆ ಬೇಡ ಆಗಿದೆ. ಅಂಥವನನ್ನು ನಮಸ್ಕಾರ ಮಾಡ್ತೇನೆ. ತಾನ್ ನಮಸ್ಯಾಮಿ ಮಾತರೆ. ತಮಗೇನು ಧರ್ಮದ ಪ್ರಕಾರ ಭೋಗ ಪ್ರಾಪ್ತವಾಗಿದೆ ಅದನ್ನೇ ಸ್ವೀಕಾರ ಮಾಡ್ತಾನೆ. ಯಾವತ್ತೂ ಕೂಡ ಶ್ರೇಷ್ಠವಾದ ಮಧುರವಾದ ಮಾತನ್ನಾಡ್ತಾನೆ. ಅವನನ್ನು ನಾನು ನಮಸ್ಕರಿಸ್ತೇನೆ. ಧನ, ವಿದ್ಯಾ, ಐಶ್ವರ್ಯ ಇವೆಲ್ಲವೂ ಬಂದರೂ ಕೂಡ ಅವನು ತನ್ನ ನಿಶ್ಚಲವಾದ ಸ್ಥಿತಿಯನ್ನು ಬಿಟ್ಟುಕೊಡೋದಿಲ್ಲ. ಧನಂ ವಿದ್ಯಾ ತಥೈಶ್ವರ್ಯಂ ಯೇಷಾಂ ನಚಲಯೇನ್ ಮತಿಂ. ದುರಹಂಕಾರ ಬರೋದಿಲ್ಲ. ಅಂಥವನನ್ನು ನಾನು ನಿತ್ಯ ನಮಸ್ಕರಿಸ್ತೇನೆ. ಪತ್ನಿಯರನ್ನು ಹೊಂದಿದ್ದಾನೆ, ಅಗ್ನಿಹೋತ್ರಾದಿಗಳನ್ನು ಮಾಡ್ತಾನೆ. ಮತ್ತೆ ಚತುಷ್ಪಾದ ಕುಟುಂಬಾನ, ಚತುಷ್ಪಾದ ಪ್ರಾಣಿಗಳನ್ನು, ಗೋ ಮೊದಲಾದ ಪ್ರಾಣಿಗಳನ್ನು ತನ್ನ ಕುಟುಂಬದಲ್ಲಿ ಆತ ಸಾಕಿ ಸಲಹುತ್ತಾನೆ. ಅಂಥವನನ್ನ ನಾನು ನಮಸ್ಕರಿಸ್ತೇನೆ. ದೊಡ್ಡ ತಪಸ್ಸನ್ನ ಆತ ಮಾಡಿದ್ದಾನೆ. ಆದರೂ ಕೂಡ ತನ್ನ ತತ್ವಜ್ಞಾನವನ್ನು ಆತ ಬಿಟ್ಟು ಕೊಟ್ಟಿಲ್ಲ. ಶಾಂತವಾದ ಮನಸ್ಸುಳ್ಳವನಾಗಿದ್ದಾನೆ. ಧರ್ಮ, ಅರ್ಥ ಮತ್ತು ಕಾಮಗಳನ್ನ ಬೇಕಾಬಿಟ್ಟಿಯಾಗಿ ಸಂಪಾದನೆ ಮಾಡದೆ ಧರ್ಮ ಮೂಲಕವಾಗಿ ಅರ್ಥ ಕಾಮಗಳನ್ನು ಸಂಪಾದನೆ ಮಾಡುವಂತ ಪ್ರವೃತ್ತಿ ಮಾಡ್ತಾನೆ. ನಾನು ಆತನನ್ನು ನಮಸ್ಕರಿಸ್ತೇನೆ. ಗೋವುಗಳಿಗೆ ನಮಸ್ಕಾರ ಮಾಡ್ತೀನಿ. ಪತಿವೃತ ಸ್ತ್ರೀಯರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ನಮಸ್ಕರಿಸ್ತೇನೆ. ಪೂರ್ವ ವಯಸ್ಸಿನಲ್ಲಿ, ಪೂರ್ವ ಜನ್ಮದಲ್ಲೆಲ್ಲ ಏ ಭುಕ್ತ ಮಾನುಷಾನ್ ಭೋಗಾನ್, ಸಣ್ಣ ವಯಸ್ಸಿನಲ್ಲಿ ಅನೇಕ ಭೋಗಗಳನ್ನು ಅನುಭವಿಸುವುದು. ಮುಂದೆ ವೃದ್ಧಾಪ್ಯ ಬಂದಾಗ ತಪಸ್ಸನ್ನು ಮಾಡಿ ಶ್ರೇಷ್ಠವಾದಂತಹ ಗತಿಯನ್ನ ಪಡ್ಕೊಳ್ತಾನೆ. ಅವನಿಗೆ ನಮಸ್ಕಾರ ಮಾಡ್ತೇನೆ. ಅಸಂಭೋಗಾನ್ ನಚಾಸಕ್ತಾನ್. ಎಲ್ಲ ವಿಷಯ ಭೋಗಗಳನ್ನ ತ್ಯಜಿಸಿದವರು, ನಿತ್ಯ ಧರ್ಮಾನುಷ್ಠಾನ ಮಾಡುವವರು, ಸನ್ಯಸ್ತಾನ್ ಅಚಲ ಪ್ರಖ್ಯಾನ್, ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಅಂತ ಅರ್ಥ ಆಗಬಹುದು. ಅಥವಾ ಸರ್ವ ಸಂಕಲ್ಪಗಳನ್ನು, ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮದ ಫಲ ಅವನಿಗೆ ಬೇಕಾಗಿಲ್ಲ. ಅಂಥವನನ್ನು ಕೂಡ ಸನ್ಯಾಸಿ ಅಂತ ಹೇಳ್ತಾರೆ. ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಸನ್ಯಾಸಂ ಕವಯೋ ವಿದುಹು ಅಂತ. ಅಂಥ ಸನ್ಯಾಸಿ, ಅವನನ್ನು ನಾನು ನಮಸ್ಕರಿಸ್ತೇನೆ. ಜ್ಞಾನ, ವಿದ್ಯಾ ಇತ್ಯಾದಿಗಳಿಂದ ಪ್ರಸನ್ನವಾದಂತಹ ವ್ಯಕ್ತಿತ್ವ ಒಂದು. ಇನ್ನೊಬ್ಬರಿಗೆ ಪ್ರಸನ್ನತೆಯನ್ನು ಕೊಡುವಂಥವನು, ತಾನೂ ಮನಸ್ಸಿನಲ್ಲಿ ಸಂತೋಷವನ್ನು ಹೊಂದಿದ್ದಾನೆ. ಅಂಥವನನ್ನ ನಮಸ್ಕರಿಸ್ತೇನೆ. ಆತ ಮಾಡುವಂಥ ಅಂತರ್ಬಾಹ್ಯ ಶೌಚಗಳೇನಿದೆ, ಮರಿಗೆಗಳು, ಅಂತರಂಗದಲ್ಲಿ ಆತ ಪಾಲಿಸಿಕೊಂಡು ಬರ್ತಾ ಇರುವಂತಹ ಒಂದು ಶೌಚ, ಇದೆಲ್ಲವೂ ಕೂಡ ಇನ್ನೊಬ್ಬರ ಪ್ರಶಂಸೆಗೆ ಪಾತ್ರವಾಗಿದೆ. ಅಂಥವನನ್ನ ನಾನು ನಮಸ್ಕರಿಸ್ತೇನೆ ಅಂತ ಇಂದ್ರ ಹೇಳ್ತಾ ಇದ್ದಾನೆ. ಇಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 85ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 153ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 148ನೇ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.